ಸೇತುವೆ ಮೇಲಿನ ಪ್ರವಾಹದಲ್ಲಿ ಸಿಲುಕಿದ ಪ್ರಯಾಣಿಕರಿದ್ದ ಕಾರ್ ಇದೀಗ ಜೀವ ಉಳಿಸಿಕೊಳ್ಳಲು ಕಾರ್ ಟಾಪ್ನಲ್ಲಿ ನಿಂತು ಪ್ರಯಾಣಿಕರು ಅರಚಾಟವನ್ನ ಮಾಡಿರುವಂತದ್ದು. ಮೃತ್ಯು ಕೂಪದಲ್ಲಿ ಸಿಲುಕಿದ್ರು 6 ಮಂದಿ. ಸೇತುವೆ ಮೇಲಿನ ಪ್ರವಾಹದಲ್ಲಿ ಸಿಲುಕಿದ ಪ್ರಯಾಣಿಕರಿದ್ದ ಕಾರ್ ಜೀವ ಉಳಿಸಿಕೊಳ್ಳಲು ಕಾರ್ ಟಾಪ್ನಲ್ಲಿ ನಿಂತು ಪ್ರಯಾಣಿಕರ ಅರಚಾಟ. ಮೃತ್ಯು ಕೂಪದಲ್ಲಿ ಸಿಲುಕಿದ್ರು 6 ಮಂದಿ. ಪ್ರಯಾಣಿಕರು ಪ್ರವಾಹ ಪ್ರಕೋಪದಿಂದ ಬಚಾವಾಗಿದ್ದೇಗೆ ಗೊತ್ತಾ? ಏನ್ ನಡೀತು? ಸೇತುವೆ ಮೇಲಿನ ಪ್ರವಾಹದಲ್ಲಿ ಸಿಲುಕಿದ ಪ್ರಯಾಣಿಕರಿದ್ದ ಕಾರ್ ಮುಂದೆ ಏನಾಯಿತು? ಜೀವ ಉಳಿಸಿಕೊಳ್ಳಲು ಕಾರ್ ಟಾಪ್ನಲ್ಲಿ ನಿಂತು ಪ್ರಯಾಣಿಕರ ಅರಚಾಟ. ಯಾವ ರೀತಿಯಾಗಿ ಜೀವವನ್ನ ಉಳಿಸಿಕೊಂಡ್ರು ಅಂತ. ಒಂದು ರೀತಿಯಾಗಿ ಮೃತ್ಯು ಕೂಪದಲ್ಲಿ ಸಿಲುಕಿದ್ರು 6 ಮಂದಿ. ಬಟ್ ಬಚಾವಾಗಿದ್ದೇ ವಿಸ್ಮಯ. ಪ್ರಯಾಣಿಕರು ಪ್ರವಾಹ ಪ್ರಕೋಪದಿಂದ ಬಚಾವಾಗಿದ್ದೇಗೆ? ಯಾವ ರೀತಿಯಾಗಿ ಬಚಾವ್ ಮಾಡಿದ್ರು? ಅಲ್ಲಿ ಯಾವ ರೀತಿಯಾಗಿ ರಕ್ಷಣಾ ವ್ಯವಸ್ಥೆ ಇತ್ತು? ಜೀವ ಉಳಿಸಿಕೊಳ್ಳುವುದಕ್ಕೆ ಅಂತ ಕಾರ್ ಟಾಪ್ ಮೇಲೆ ನಿಂತಿರ್ತಾರೆ 6 ಮಂದಿ ಪ್ರಯಾಣಿಕರು. ಒಂದು ರೀತಿ ಸಾವಿನ ಹತ್ರ ಹೋಗಿ ವಾಪಸ್ ಬಂದಂಗಾಗುತ್ತೆ. ಆ ರೀತಿಯಲ್ಲಿ ಆಗಿರುವಂಥದ್ದು ದೃಶ್ಯ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬಚಾವ್ ಆದ್ರು 6 ಮಂದಿ ಅಂತ. ಎಸ್ ನೋಡಿ, ಪ್ರವಾಹ ಆ ರೀತಿಯಾಗಿದೆ. ಎಸ್ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಮಳೆ ಇಲ್ಲ ಅಂತೀವಿ. ಮಳೆ ಆದರೆ ಈ ಸಿಚುವೇಶನ್, ಮಳೆ ಆಯ್ತು ಅಂತ ಅನ್ಕೊಳ್ಳಿ, ಒಂದೇ ಸತಿ ಪ್ರವಾಹ ಈ ರೀತಿಯಾಗಿ ಉಕ್ಕಿ ಹರಿಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ವರುಣಾರ್ಭಟ ಜೋರಾಗಿದೆ. ಪ್ರವಾಹದ ಅಬ್ಬರಕ್ಕೆ ಮುಳುಗಿದ ನಾಬಳ ಸೇತುವೆ. ಮಾಲತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ನಾಬಳ ಸೇತುವೆ. ಗುಡ್ಡಕ್ಕೇರಿ ಬಿದರಗೋಡನ್ನು ಸಂಪರ್ಕಿಸುವ ಸೇತುವೆ ಇದು. ಕಾರ್ ನಾಬಳ ಸೇತುವೆ ದಾಟುತ್ತಿದ್ದಾಗಲೇ ಉಕ್ಕಿದ ಪ್ರವಾಹ. ಪ್ರವಾಹದ ಮಧ್ಯೆ ಸಿಲುಕಿದ 6 ಮಂದಿ ಪ್ರಯಾಣಿಕರಿದ್ದ ಕಾರ್. ಹೊನ್ನಾವರ ಮೂಲದ ಒಂದೇ ಕುಟುಂಬದ 6 ಜನರಿದ್ದ ಕಾರ್ ಅದು. ಕಾರಿನ ಟಾಪ್ ಮೇಲೆ ನಿಂತು ರಕ್ಷಣೆಗೆ ಕಿರುಚಾಡಿದ ಪ್ರಯಾಣಿಕರು. ಕಾರ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ ಸ್ಥಳೀಯರು. ಮಕ್ಕಳು ಸೇರಿ 6 ಜನರಿದ್ದ ಕುಟುಂಬ ರಕ್ಷಿಸಿದ ಸ್ಥಳೀಯರು. ಸ್ಥಳೀಯರ ರಕ್ಷಣಾ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ವರುಣಾರ್ಭಟ ಜೋರಾಗಿದೆ. ನಾಬಳ ಸೇತುವೆಯಲ್ಲಿ ಹೊರಡ್ತಾ ಇದ್ದಂಥ ಸಂದರ್ಭದಲ್ಲಿ ದಿಢೀರಂತೆ ಪ್ರವಾಹ ಉಕ್ಕಿ ಹರಿಯುತ್ತೆ, ಉಕ್ಕಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಏನು ಮಾಡೋದಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಕಾರ್ನ ಟಾಪ್ ಮೇಲೆ ಹತ್ತಿ ನಿಂತ್ಕೊಳ್ತಾರೆ 6 ಜನ. ಒಂದೇ ಕುಟುಂಬದ 6 ಜನ ಮಕ್ಕಳು ಸಹಿತ ಇದ್ರು. ಸ್ಥಳೀಯರು ರಕ್ಷಣೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಗ್ರೇಟ್. ಕಾಪಾಡಿದ್ದಾರೆ ಸ್ಥಳೀಯರಲ್ಲಿದ್ದಂಥ ಸ್ಥಳೀಯರು, ರಕ್ಷಣೆಯನ್ನ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ರು ಈ ರೀತಿಯಾಗಿ ಸಹಾಯ ಮಾಡಿದ್ರೆ ಎಷ್ಟೋ ಜೀವವನ್ನು ಉಳಿಸ್ಬೋದು. ಸೀರಿಯಸ್ಲಿ. ಈಗ ಕೆಲವೊಂದು ಪ್ರದೇಶದಲ್ಲಿ ಈ ರೀತಿಯಾಗಿರುತ್ತೆ, ಅಥವಾ ಯಾರೋ ಸೇಫ್ ಝೋನಲ್ಲಿ ಇರ್ತಾರೆ. ಸೇಫ್ ಝೋನಲ್ಲಿ ಇದ್ದವರು ಸ್ವಲ್ಪ ಪ್ರಯತ್ನ ಪಟ್ಟು ಹೀಗೆ ಅವರನ್ನು ಬಚಾವ್ ಮಾಡೋದಕ್ಕೆ ಮುಂದಾದರೆ ಎಷ್ಟೋ ಜೀವವನ್ನು ಉಳಿಸ್ಬೋದು. ಅದೇ ರೀತಿಯಾಗಿ ಅಲ್ಲಿದ್ದಂಥ ಸಾರ್ವಜನಿಕರು ಆಗುಂಬೆ ಶಿವಮೊಗ್ಗದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಕೂಡ ರಕ್ಷಣೆಯನ್ನ ಮಾಡಿದ್ದಾರೆ, ಬಚಾವ್ ಆಗಿದ್ದಾರೆ. ಯಾವುದೇ ಒಂದು ರೀತಿಯಾಗಿ ಸಾವಿನ ತುದಿಗೆ ಹೋಗಿ ಬಂದಂಥ ರೀತಿಯಲ್ಲಿ ಆಗಿದೆ ನೋಡಿ. ನೀರಲ್ಲಿ ಸಿಕ್ಕಾಕೊಂಡು ಅಥವಾ ಕಾರ್ ಸಮೇತನೇ ಹರ್ಕೊಂಡು ಹೋಗುವಂಥದ್ದು ಆಗುತ್ತೆ. ಇಂಥವ್ನ ಎಷ್ಟು ನೋಡಿಲ್ಲ, ಎಷ್ಟು ಉದಾಹರಣೆಗಳಿದ್ದಾವೆ. ಮಳೆ ನೀರಿನಲ್ಲಿ ಕೊಚ್ಚಿ ಹೋದಂಥವ್ರು ಎಷ್ಟು ಜನ, ಸಿಕ್ಕಾಕೊಂಡು ನೆರಳಿ ಅಲ್ಲೇ ಸತ್ತಂಥವ್ರು ಎಷ್ಟು ಜನ ಇದ್ದಾರೆ. ಹಾಗಾಗಿ ಈ ರೀತಿಯಾದಂಥ ಸಿಚುವೇಶನ್ ಆಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ.
ಎಸ್ ಅಶ್ವಿನಿ, ಇದೀಗ ಒಂದ್ ರೀತಿಯಾಗಿ ಸಾವಿನ ದವಡೆಗೆ ಹೋಗಿ ಬಂದಂತ ರೀತಿಯಲ್ಲಿ ಆಗಿದೆ ಇದು ಸಿಚುವೇಶನ್. ಏನೆಲ್ಲ ಆಯ್ತು ಅಶ್ವಿನಿ, ಏನೆಲ್ಲ ಅಪ್ಡೇಟ್ಸ್ ಇದೆ? ಯಸ್ವಾನಿತಾ, ಏನು ಮಲೆನಾಡು ಭಾಗದಲ್ಲಿ ಮಳೆ ಚುರುಕೊಂಡಿದೆ ಅಂತಾನೆ ಹೇಳ್ಬೋದು. ಏನು ಕಳೆದ 2 ದಿನಗಳಿಂದ ಏನು ತೀರ್ಥಹಳ್ಳಿ ಆಗುಂಬೆ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಗಾಳಿ ಮಳೆಯಿಂದಾಗಿ ಏನು ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಆಗುಂಬೆ ಬಳಿಯ ನಾಬಾಳ ಸೇತುವೆ ಏನು ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಮಾಲತಿ ನದಿ ತನ್ನ ರೌದ್ರಾವತಾರವನ್ನ ತಾಳಿದೆ ಅಂತಾನೆ ಹೇಳ್ಬೋದಾಗಿದೆ ವನಿತಾ. ಏನು ಇವತ್ತು ನಡೆದಿರೋ ಘಟನೆ ಯಾವ ರೀತಿ ಇದೆ ಅಂದ್ರೆ, ಒಂದು ಕುಟುಂಬ ಅವ್ರು ಹೊನ್ನಾವರದ ಮೂಲದವರಾಗಿರೋದ್ರಿಂದ ಅದರ ಏನು ನಾಬಾಳ ಸೇತುವೆಯ ಒಂದು ಏನಂತಾರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಮುಂದೆ ಬಂದು ಸಿಕ್ಕಾಕೊಂಡಿರ್ತಾರೆ ಕಾರಲ್ಲಿ. ಏನು ಮಕ್ಕಳನ್ನ ಸೇರಿ 6 ಜನ ಒಟ್ಟಲ್ಲಿ ಕಾರ್ನಲ್ಲಿ ಸಿಲುಕಿರ್ತಾರೆ. ಆಮೇಲೆ ಕಾರಿನ ಮೇಲೆ ಏರಿ ನಿಂತು ಸಹಾಯಕ್ಕಾಗಿ ಸ್ಥಳೀಯರನ್ನ ಕೋರಿದಾಗ ಅಲ್ಲಿನ ಸ್ಥಳೀಯರು ಕೂಡಲೇ ಧಾವಿಸಿ ಮಕ್ಕಳನ್ನ ಹೊತ್ತು ತಗೊಂಡ್ಬಂದಿದ್ದಾರೆ. ಸ್ಥಳೀಯರು ಕೂಡ ಬಂದಿದ್ದಾರೆ. ಓಕೆ, ಈಗ ಎಲ್ಲರೂ ಸೇಫ್ ಆಗಿದ್ದಾರೆ ಅನ್ನೋದು ಒಂದು ರೀತಿಲಿ ಇದ್ರೆ, ಇನ್ನೊಂದು ಕಡೆ ಆ ಕಡೆ ಭಯದ ವಾತಾವರಣನೂ ಕೂಡ ಇದಾಗಿದೆ ಅಂತಾನೆ ಹೇಳ್ಬೋದು. ಮಳೆ ಹೆಚ್ಚಾಗಿರೋದ್ರಿಂದ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಎಸ್ ಅಶ್ವಿನಿ, ಇದೀಗ ಎಷ್ಟು ದಿನ ಆಯ್ತು ಮಳೆ ಸ್ಟಾರ್ಟ್ ಆಗಿ? ಅಂದ್ರೆ ಈ ರೀತಿಯಾಗಿ ಮತ್ತೆ ಎಲ್ಲೆಲ್ಲ ಅವಾಂತರಗಳಾಗಿದೆ ಅಲ್ಲಿ ಸುತ್ತಮುತ್ತ ಅಂತ, ಏನೇನ್ ಆಗ್ತಾ ಇದೆ ಅಂತ? ಕಳೆದ 2 ದಿನಗಳಿಂದ ಏನು ಮಳೆ ಆಗ್ತಾನೆ ಇದೆ. ಮಳೆ ತೀರ್ಥಹಳ್ಳಿ ಭಾಗದಲ್ಲಿ ಹಾಗೂ ತುಂಬಾ ಜಲನಯನ ಭಾಗದಲ್ಲಿ ಆಗ್ತಾ ಇರೋ ಮಳೆಯಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ಅಶ್ವಿನಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.